ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಮಾರ್ನಿಂಗೇ ಎದ್ದು ದೇವ್ರ ಪೂಜೆ ಮಾಡೋಣ ಅಂತ ಮಡಿಯಾಗಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಇವತ್ತು ಏನಪ್ಪ ವಿಶೇಷ ಅಂದರೆ ಪ್ರೀವಿಯಸ್ ವ್ಲಾಗಲ್ಲಿ ಮಾಂಗಲ್ಯ ಚೈನ್ ತಂದಿದ್ವಲ್ಲ, ಅದು ಚೈನ್ ಪೂಜೆ ಇತ್ತು. ಈ ರೀತಿ ಚೈನನ್ನೆಲ್ಲ ಕುಂಕುಮ ಅರಿಶಿನ ಇಟ್ಟು ಬೊಟ್ಗಳನ್ನಿಟ್ಟು ಬಾಕ್ಸ್ಗೆ, ಆನಂತರ ಹೂವಿನಲ್ಲಿ ಮಾಂಗಲ್ಯ ಚೈನನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಸೈಡಿಗೆ ಎತ್ತಿಟ್ಕೊಂಡಿದ್ದೆ. ಅಷ್ಟರಲ್ಲಿ ದೇವ್ರಿಗೂ ಕೂಡ ಈ ರೀತಿ ಹೂಗಳನ್ನ ಇಟ್ಕೊಂಡು ದೇವ್ರ ಮನೆ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದೆ. ರಂಗೋಲಿ ಕೂಡ ಹಾಕಿ ಮುಗ್ದಿತ್ತು. ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ದೀಪನ ಹಚ್ಕೊಂಡು ಪೂಜೆನ ಮುಗಿಸ್ಕೊಂಡು ಆನಂತರ ಮಾಂಗಲ್ಯ ಚೈನನ್ನು ನಮ್ಮ ಮನೆಯವ್ರ ಹತ್ರ ಹಾಕಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಹಾಗಾಗಿ ಮೊದಲು ಮಾಂಗಲ್ಯ ಚೈನನ್ನು ಈ ರೀತಿ ಇಟ್ಟು ಮೊದಲಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಈಗ ಹೊಸ ಮಾಂಗಲ್ಯ ಚೈನ್ ತಂದಾಗ ಅದನ್ನು ಧಾರಣೆ ಮಾಡಬೇಕು ಅಂತಂದರೆ ನಮ್ಮ ಯಜಮಾನರು ಅಂದರೆ ನಮ್ಮ ಹಸ್ಬೆಂಡ್ ಏನಿರ್ತಾರೆ ಅವರು ಹಾಕಿದ್ರೇ ಶ್ರೇಯಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಅದನ್ನು ಇಟ್ಟು ಪೂಜೆ ಮಾಡಿದ ನಂತರ ಅವ್ರ ಕೈಯಲ್ಲೇ ಹಾಕಿಸ್ಕೋಬೇಕು ಅಂತಲೇ ನಾನು ಅದನ್ನು ಬೇರೆ ಮಾಡಿರಲಿಲ್ಲ. ಅದಾದ ನಂತರ ತುಳಸಿ ಕಟ್ಟೆ ಕೂಡ ಈ ರೀತಿ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಂಡು ಹೂವೆಲ್ಲ ಇಟ್ಕೊಂಡು ರಂಗೋಲಿ ಕೂಡ ಹಾಕಿ ಮುಗ್ದಿತ್ತು. ರಂಗೋಲಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಮಾರ್ನಿಂಗೇ ಎದ್ದು ಎಲ್ಲ ತಯಾರಿನೂ ಮುಗಿಸ್ಕೊಂಡಿದ್ದೆ. ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ದೀಪನ ಹಚ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಮಾಂಗಲ್ಯ ಅನ್ನೋದು ಒಬ್ಬ ಮದುವೆ ಆಗಿರೋ ಹೆಣ್ಣಿಗೆ ತುಂಬಾ ಮುಖ್ಯ ಅಲ್ವಾ. ಹಾಗಾಗಿ ಅದನ್ನು ಪೂಜೆ ಮಾಡಿ ದೇವರ ಆಶೀರ್ವಾದ ತಗೊಂಡು ಹಾಗೆ ನಮ್ಮ ಮನೆಯವರ ಆಶೀರ್ವಾದ ತಗೊಂಡು ಧಾರಣೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹಿರಿಯರು ಹೇಳ್ತಾರೆ. ಮತ್ತು ನನಗೆ ಗೊತ್ತಿರುವ ಪ್ರಕಾರ ಈ ರೀತಿ ಮಾಡೋದ್ರಿಂದ ತುಂಬಾ ಶ್ರೇಯಸ್ಸು, ಹೊಂದಾಣಿಕೆ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಮಧ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಮೊದಲಿಗೆ ಪೂಜೆ ಮಾಡಿಕೊಂಡು ತುಳಸಿ ಕಟ್ಟೆ ಕೂಡ ಪೂಜೆ ಮಾಡಿಕೊಂಡು ಈಗ ಮಾಂಗಲ್ಯಕ್ಕೆ ಸಪ್ರೇಟಾಗಿ ಮತ್ತೊಂದು ಸತಿ ಗಂಧದ ಕಡ್ಡಿಯಿಂದ ಬೆಳಕೊಂಡು ಈ ರೀತಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಕುಂಕುಮ ಅರಿಶಿನ ಏನಿದೆ ಅದನ್ನು ಕೂಡ ಅರ್ಚನೆ ಮಾಡ್ಕೋತಾ ಇದ್ದೀನಿ. ಸುಮಂಗಲಿಯಾಗಿ ಇರೋ ಥರ ಮಾಡಪ್ಪ, ಹಾಗೆ ನಮ್ಮಿಬ್ಬರ ಹೊಂದಾಣಿಕೆ ಚೆನ್ನಾಗಿರೋ ಥರ ಮಾಡಪ್ಪ ಅಂತ ನಮಸ್ಕಾರ ಮಾಡಿಕೊಂಡು ದೇವ್ರ ಹತ್ರ ಈಗ ಕರ್ಪೂರ ಕೂಡ ಹಚ್ಚಿ ಇನ್ನೊಂದು ಸಲ ದೇವರಿಗೆ ಆರತಿಯನ್ನು ಮಾಡಿಕೊಂಡು ಹಾಗೆ ಮಾಂಗಲ್ಯ ಚೈನಿಗೆ ಕೂಡ ಆರತಿಯನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ನಾವು ಯಾವುದೇ ಜನ್ರೇಷನಲ್ಲಿ ಇರ್ಬೋದು, ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನಿರ್ತವೆ ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕಾಗತ್ತೆ. ಆ ರೀತಿಯೇ ನಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾಗಿ ನಾನು ಎಲ್ಲವನ್ನು ನನ್ನ ಜ್ಞಾನಕ್ಕೆ ಗೊತ್ತಿರೋಷ್ಟು, ನನಗೆ ಗೊತ್ತಿರೋಷ್ಟು ಎಲ್ಲವನ್ನು ಪಾಲನೆ ಮಾಡ್ಕೊಂಡು ಹೋಗ್ತೀನಿ. ಈಗ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಈಗ ಅವ್ರ ಕೈಲಿ ಮಾಂಗಲ್ಯ ಚೈನನ್ನು ಹಾಕಿಸ್ಕೊಂಡು ಅವ್ರ ಆಶೀರ್ವಾದ ಕೂಡ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಾಳಿಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಕಾಲಿಗೆ ಬಿದ್ದು ಈ ರೀತಿ ಆಶೀರ್ವಾದನ ತಗೊಂಡೆ. ಅವ್ರು ಕೂಡ ಆಶೀರ್ವಾದ ಮಾಡಿದರು. ನನಗಂತೂ ಇವತ್ತು ನಮ್ಮಿಬ್ಬರ ಮದುವೆ ಮತ್ತೆ ಆದಷ್ಟೇ ಖುಷಿ ಆಯಿತು. ನನ್ನ ಖುಷಿನ ನೀವು ನನ್ನ ಮುಖದಲ್ಲೇ ನೋಡ್ಬೋದು. ಇದನ್ನು ಕೊಡಿಸಿದಂಥ ನನ್ನ ಹಸ್ಬೆಂಡಿಗೂ ಕೂಡ ತುಂಬಾ ಧನ್ಯವಾದ ಹೇಳ್ತೀನಿ. ಈ ಚೈನನ್ನು ವೇರ್ ಮಾಡಿದ ಮೇಲೆ ಇನ್ನೂ ನನಗೆ ತುಂಬಾ ಸಂತೋಷ ಆಯಿತು. ನನ್ನ ಮುಖ ನೋಡಿದ್ರೇ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ. ಈ ತಾಳಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ನಾನು ತಾಳಿನ ಸಪ್ರೇಟಾಗಿ ವಿಡಿಯೋ ಮಾಡಿ ಕೂಡ ಶೇರ್ ಮಾಡ್ಕೋತೀನಿ. ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಹ್ಯಾಪಿಲಿ ಸೈನಿಂಗ್ ಆಫ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.